ಬಾಗಿಲಲ್ಲಿ ಈ 4 ವಸ್ತುಗಳಿದ್ದರೆ ಹಣದ ಸಮಸ್ಯೆ ತಪ್ಪಿಸಲು ಸಾಧ್ಯವೇ ಇಲ್ಲ. ಲಕ್ಷ್ಮಿಯ ಅನುಗ್ರಹವನ್ನು ಬಯಸುವವರು ಮನೆಯ ಮುಖ್ಯದ್ವಾರದಲ್ಲಿ ಅಥವಾ ಬಾಗಿಲಲ್ಲಿ ಇವುಗಳನ್ನು ಇಡಬಾರದು. ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಮನೆಯ ಬಾಗಿಲಲ್ಲಿ ಯಾವ ವಸ್ತುಗಳನ್ನು ಇಡಬಾರದು ನೋಡೋಣ ಬನ್ನಿ. ಮನೆಯ ಬಾಗಿಲಲ್ಲಿ ಕಸ. ಮೊದಲನೆಯದಾಗಿ, ಮನೆಯ ಬಾಗಿಲಲ್ಲಿ ನಾವು ಎಂದಿಗೂ ಕಸವನ್ನು ಅಥವಾ ಕೊಳಕನ್ನು ರಾಶಿ ಹಾಕಿಟ್ಟುಕೊಳ್ಳಬಾರದು. ಮನೆಯ ಬಾಗಿಲಲ್ಲಿ ಕಸವನ್ನು ಹಾಕುವುದರಿಂದ ಆ ಮನೆಯಲ್ಲಿ ಬಡತನ ಎದುರಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ, ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯು ಆಗಮಿಸುವಾಗ ಮನೆಯ ಬಾಗಿಲಲ್ಲಿ ಕಸವನ್ನು ನೋಡಿ ಆಕೆ ಹಾಗೆಯೇ ಹಿಂದಿರುಗಿ ಹೋಗಿ ಬಿಡುತ್ತಾಳೆ. ಇದು ಹಣ ಬಡತನಕ್ಕೆ ಕಾರಣವಾಗುತ್ತದೆ. ಲಕ್ಷ್ಮೀದೇವಿ ಯಾವಾಗಲೂ ಸ್ವಚ್ಛತೆಯನ್ನು ಇಷ್ಟಪಡುತ್ತಾಳೆಯೇ ಹೊರತು ಕಸವನ್ನು ಕೊಳಕನ್ನು ಇಷ್ಟಪಡುವುದಿಲ್ಲ. ಮುಳ್ಳಿನ ಗಿಡಗಳು. ಹೆಚ್ಚಿನವರು ಮನೆಯ ಅಂದವನ್ನು ಹೆಚ್ಚಿಸಲು ಅಥವಾ ಮನೆಯ ಅಲಂಕಾರಕ್ಕಾಗಿ ಬಾಗಿಲಲ್ಲಿ ವಿವಿಧ ರೀತಿಯ ಮುಳ್ಳಿನ ಗಿಡಗಳನ್ನು ಇಡುತ್ತಾರೆ. ಇಂತಹ ಗಿಡಗಳು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಇರುವುದು ಲಕ್ಷ್ಮೀದೇವಿಗೆ ಇಷ್ಟ ಆಗುವುದಿಲ್ಲ. ಉದಾಹರಣೆಗೆ, ಕೆಲವು ಮನೆಯ ಅಂದಕ್ಕಾಗಿ ಕಳ್ಳಿ ಗಿಡಗಳಂತಹ ಮುಳ್ಳಿನ ಗಿಡಗಳನ್ನು ಇಡುತ್ತಾರೆ. ಇದು ಲಕ್ಷ್ಮೀ ದೇವಿಯ ಕೋಪಕ್ಕೆ ಕಾರಣವಾಗುತ್ತದೆ. ಶಾಸ್ತ್ರದ ಪ್ರಕಾರ ಇಂತಹ ಮುಳ್ಳಿನ ಗಿಡಗಳು ಮನೆಯಲ್ಲಿ ಇರುವುದು ನಿಮ್ಮ ಸಂಬಂಧದಲ್ಲಿ ಬಿರುಕನ್ನು ಉಂಟು ಮಾಡಬಹುದು. ಬಳ್ಳಿಗಳು. ಅನೇಕ ಜನರು ತಮ್ಮ ಮನೆಯಲ್ಲಿ ಮುಳ್ಳಿನ ಗಿಡಗಳನ್ನು ಹೊರತುಪಡಿಸಿ ಬಳ್ಳಿಗಳಂತಹ ಗಿಡಗಳನ್ನು ನೆಡುತ್ತಾರೆ. ಉದಾಹರಣೆಗೆ, ಮನಿ ಪ್ಲಾಂಟ್ನಂತಹ ಉದ್ದಕ್ಕೆ ಹರಡುವ ಗಿಡಗಳನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಇಡುತ್ತಾರೆ. ನೀವು ಮನಿ ಪ್ಲಾಂಟನ್ನು ಮನೆಯ ಒಳಗೆ ಇಟ್ಟುಕೊಳ್ಳಬಹುದು, ಆದರೆ ಈ ಗಿಡವನ್ನು ನೀವು ಮನೆಯ ಮುಖ್ಯ ದ್ವಾರದಲ್ಲಿ ಇಡಬಾರದು. ಕೊಳಕು ನೀರು. ಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ದ್ವಾರದಲ್ಲಿ ಕೊಳಕು ನೀರನ್ನು ಸಂಗ್ರಹವಾಗಿಡುವುದನ್ನು ನಿಷೇಧಿಸಲಾಗಿದೆ. ಕೊಳಕು ನೀರನ್ನು ಮನೆಯ ಬಾಗಿಲಲ್ಲಿ ಶೇಖರಿಸಿ ಇಡುವುದರಿಂದ ಆ ಮನೆಯ ಸದಸ್ಯರು ಸಮಾಜದಲ್ಲಿ ಅವಮಾನಕ್ಕೆ ಒಳಗಾಗಬೇಕಾಗುತ್ತದೆ. ಅವರ ಅಗೌರವಕ್ಕೆ ಹಾನಿಯುಂಟಾಗುತ್ತದೆ. ಇದು ಗೌರವವನ್ನು ಸಂಪತ್ತಿನ ದೃಷ್ಟಿಯಿಂದ ಮಾತ್ರವಲ್ಲ, ಇಂತಹ ನೀರು ಮನೆಯ ಬಾಗಿಲಿನಲ್ಲಿ ಶೇಖರಣೆಯಾಗುವುದರಿಂದ ಆ ಮನೆಯ ಸದಸ್ಯರು ಅನೇಕ ರೀತಿಯ ರೋಗದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಲಕ್ಷ್ಮೀದೇವಿಗೆ ಪ್ರಿಯವಾದ ಕೆಲಸಗಳು. ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ನೀವು ಬಯಸಿದರೆ ಈ ಮೇಲಿನ ಕೆಲಸಗಳನ್ನು ಮಾಡದಿರುವುದರೊಂದಿಗೆ ಆಕೆಗೆ ಇಷ್ಟವಾಗುವಂತಹ ಇನ್ನಿತರ ಕೆಲಸಗಳನ್ನು ಕೂಡ ಮಾಡಬೇಕು. ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಲು ಮನೆಯ ಮುಖ್ಯ ದ್ವಾರವನ್ನು ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಹಾಕಿ ಮನೆಯನ್ನು ಶುದ್ಧವಾಗಿಟ್ಟುಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿರಿ.